ಯಾ ಈ ಮಳೆ ಬಂದ್ಬಿಟ್ರಂತೂ ಸೌದೆ ಪಾದೆ ಉರಿಯೋದೇ ಇಲ್ಲ ಅಂತೈತಿ. ಹೊಸ ಸುಗ್ಲಾಗಿರ್ತವೆ ಹಂಗೇನೆ. ನಮ್ಮ ಅಜ್ಜಿಗೆ ಹೇಳಿದ್ರೆ ಒಣ ಕಿಕ್ಕಿ ತಕೊಂಬರಜ್ಜ ಅಂತಾನ. ಎಲ್ಲವ ಹಿಂಗ್ ಮಾಡ್ತತ. ಏ ನಾನು ಸೊಸೆ ಅಂತ ಒಂದನ ಜವಾಬ್ದಾರಿಗೆ ತಕಮನ ಇಕ್ಕಮನ ಅಮ್ಮಂಗಿಲ್ಲ. ಬರೀ ಫೋನು ಹಿಡ್ಕೊಂಡ್ ಕುಕೊಂಬಿಟ್ಟು ಇನ್ಯಾವುದು ಬದುಕು ಇಲ್ಲ. ನೋಡೋಣ ಒಲೆ ಮ್ಯಾಗಳದು ನಿಗಾ ಏನು ಅಂತ ನೋಡೋಣ ಅಮ್ಮಂಗಿಲ್ಲ. ಅಯ್ಯಬ್ಬಾ ಈಗಿನ ಹೆಣ್ಮಕ್ಳು ಅದೇನು ಹೆಣ್ಮಕ್ಳು ಅತ್ತ. ಅಜಯ್ ಅಜಯ್ ಕಾಫಿ ಇಟ್ಟಿದ್ಯಾ? ನಾನು ಕಾಫಿ ಕೊಡಜ್ಜಿ. ಮುಕ್ಕಂಬಾರಪ್ಪ ಕುಲ್ಪುತ್ರ. ಬಂದ್ಬಿಟ್ಟು ನಾನು ಯಾಳೆ ಎದ್ದು ಇಲ್ಲಿ ಒಲೆ ಉರಿತಿಲ್ಲ ನಾನು ಅಂತ ಯೋಚನೆ ಮಾಡ್ತಿದ್ದೀನಿ. ನಿಮ್ಮ ಅಮ್ಮಂಗೆ ಕೂಗೋಗು ಇಕ್ ಕೊಡ್ತಾಳೆ. ಓಹೋ ಇವು ಬಂದ್ಬಿಟ್ಟ ಇಲ್ಲ ಅಂತಕ್ಕೆ ಇಕ್ಕೊಡಜ್ಜಿ ಅಂತಾನ. ಓ ಯಾಕಜ್ಜಿ ಹಂಗಾಗ್ತೀಯ? ಏನೋ ಬನ್ನಮ್ಮ ಕಾಫಿ ಇಟ್ಟಿದ್ಯಾ ಕೊಡ್ತೀಯ ಅಂತಾನ. ಅಮ್ಮ ಇಲ್ಲ ಎಲ್ಲ ಚೀಟಿ ತಕೋತು, ಚೀಟಿ ತಕೋಗ್ ಬರ್ತೀನಿ, ದುಡ್ಡು ಕಟ್ಬೇಕು ಸಂಘಕ್ಕೆ ಅಂತಾನ ಹೋಗೋತು. ನೀನ್ ಯಾಕೆ ಹಂಗಾಡ್ತಿ ಒಳ್ಳೆ? ಇನ್ನೇನು ಮತ್ತೆ ನಿಮ್ಮ ಅಮ್ಮ ಸಂಘ ತಕೋಗ್ಲಿ, ನಿಮ್ಮ ಅಪ್ಪಯ್ಯ ಅಂಗಡಿ ಮತ್ತಕ್ಕೂ ಹೋಗ್ಲಿ, ನಿಮ್ಮ ತಾತ ಹೊಲ ತಕೋ ಹೋಗ್ಲಿ, ನಾನಿಲ್ಲಿ ಹಸೆ ಸೋದಿ ಇಕ್ಕೊಂಡು ಅಡುಗೆ ಮಾಡೋಕ್ಕೆ ಒಣಗಾಡ್ತಿದ್ದೀನಿ ಹಂಗೇನೆ. ನೀನು ಒಳ್ಳೆತ. ಬಾ ಕುಕ ಈ ಕಡಿಗೆ ಕಾಫಿ ಕೊಡ್ತೀನಿ. ಕೊಡಜ್ಜಿ ಕಾಫಿ ಕೊಡು. ಅಮ್ಮಕ್ಕಿಂದ ನಿಂಗೇನೋ ಹೇಳ್ತೀನಿ, ಬೈಬೇಡ. ಹೇಳಪ್ಪ ಅದೇನು ನೀನು ಬೈಬೇಡ ಅಂತ ಹೇಳಿದ್ಮೇಕೆ ಅದೇನು ಬೈಯಂಥದ್ದೇ ವಿಷಯ. ಹೇಳು ಅದೇನು. ಮತ್ತೀಗ ಏನಿಲ್ಲ. ಅದೇನೆ ಈಗ ಊರಾಗೆ ಎಲ್ಲ ಗಣೇಶನ್ ಕೂರಿಸ್ತಾರಲ್ಲ, ಅದಕ್ಕೇನೆ. ಅದಕ್ಕೇನೆ ಇನ್ನೇನು ನೀನು ಗಣೇಶನ್ ಕೂರಿಸ್ಬೇಕೀಗ. ಅದಕ್ಕೆ ಕೇಳಕ್ ಬಂದಿದ್ಯಾ ಅಲ್ವೇ? ಕಣಜ್ಜಿ, ನಿಂಗೆ ಎಲ್ಲ ಗೊತ್ತಾಗ್ತೈತಲ್ವ ಮೊದ್ಲೇನೆ. ಹೂನಪ್ಪ ನಿಮ್ಮ ಅಜ್ಜಿ ಅಲ್ವೇ ನಾನು ಗೊತ್ತಾಗ್ದಿದ್ಮ್ಯಾಕೆ. ಹೇಳು ಈಗ ಗಣೇಶನ್ ನಾನು ಇನ್ನೇನು ಕೂರ್ಸೋದೇನು ಬೇಡ, ನಮ್ಮ ಕೈಲಿ ಮಾಡೋಕ್ಕಲ್ಲ. ಆಮಕಿಂದ ಈಗ ಊರಿಗೆ ಒಂದೇ ಗಣೇಶ ಅಂತ ಕೂರ್ಸೋದು. ಬೇರೆ ತವ ಎಲ್ಲೂ ಕೂರ್ಸಂಗಿಲ್ಲ ಗಣೇಶನ ಅಂತ ಹೇಳವ್ರಿ. ಆಮಕಿಂದ ಊರಾಗ ಹೇಳಿದ್ಮ್ಯಾಕೆ ಮಾತು ಮೀರಬಾರ್ದು. ಏನು ಬೇಡ ಸುಮ್ಕಿರೀಗ. ಹಂಗಲ್ಲ ಕಣಜ್ಜಿ, ಅವರು ದೊಡ್ಡ ಗಣೇಶ ಅವ್ರು ಕೂರಿಸ್ಕೊಂತಾರೆ, ನಾವು ಮಕ್ಕಳು ಚಿಕ್ಕ ಮಕ್ಕಳು ನಾವು ಬಾಲ್ ಗಣೇಶನ್ ಕೂರಿಸ್ಕೊಂತೀವಿ. ಹಂಗಂದ್ರೆ ಇಲ್ಲ, ನಾವು ಕೂರಿಸ್ಬೇಕು. ನಾನು ಕಿರಣ ಎಲ್ಲ ಮಾತಾಡ್ಕೊಂಡಿದೀವಿ ಕೂರ್ಸೋಣ ಅಂತಾನ. ಅಮ್ಮಕ್ಕಿಂದ ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡೋಣ ಅಂತಾನ ನೋಡ್ತಿದ್ವಿ. ಅದಕ್ಕೆ ಈಗ ಕೇಳ್ತಿರೋದು. ಪಾಪ ಅವೆಲ್ಲ ಬೇಡ, ಅವರು ಒಪ್ಪಲ್ಲ ಸುಮ್ಕಿರು. ಮತ್ತೀಗ ತಿರ್ಗಾ ಪೆಟ್ಟಾಡ್ರ ತಕೋಗಿ ಗೌಡ್ರ ತಕೋಗಿ ಎಲ್ಲ ಕೇಳಿ ಮಾಡಿ ಯಾಕಪ್ಪ ಅವೆಲ್ಲವ ಸುಮ್ಕಿರು ಬೇಡ. ಅಜ್ಜಿ ಬೇಡ ಕಣಜ್ಜಿ, ಹೇಳ್ತೀನಿ, ನಾನು ಹೇಳ್ತೀನಿ. ಅಮ್ಮಕ್ಕಿಂದ ನೀನು ಹೇಳು ಅವರಿಗೆ, ನಮ್ಮ ಹುಡುಗರು ಚಿಕ್ಕದೊಂದು ಗಣೇಶನ್ ತಂದು ಕೂರಿಸ್ಕೊಂತಾರೆ ಅಂತೇನ ಹೇಳಜ್ಜಿ. ನೀನು ಹೇಳಿಟ್ಟು ಹೇಳ್ತಾರೆ. ನೀನು ಒಂದು ಮಾತಿಗೆ ಬಿಡೋ ಹುಡುಗಲ್ಲ ನೀನು, ನಾ ಸ್ಟೀಡ್ಗೆ ಹುಡುಗ ನೀನು. ಇವೆಲ್ಲ ಯಾಕಪ್ಪ ನಿನಗೆ? ಆಮಕಿಂದ ದುಡ್ಡೆಲ್ಲ ಕವು ಹಂಚ್ಬೇಕು ಮಾಡಬೇಕು, ಹೋಗೋಗಿ ಎಲ್ಲ ತಕ್ಕು ದುಡ್ಡು ಕೇಳ್ಬೇಕು. ಊರಾಗೆ ಒಂದು ಗಣೇಶನ ಇಕ್ಕಿದ್ಮ್ಯಾಕೆ ಇನ್ನೊಂದು ಗಣೇಶಗೆ ಯಾರು ಕೊಡ್ತಾರೆ ನೀನು ದುಡ್ಡ? ಸುಮ್ಕಿರು ಅವೆಲ್ಲ ಬೇಡ. ಅಜ್ಜಿ 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 ತರ್ತೀವಿ ಕಣಜ್ಜಿ, ನಾವು ಆಲಯ ತರ್ಬೇಕು ಅಂತಾನ ಅನ್ಕೊಂಡಿದೀವಿ. ಹೇಳಜ್ಜಿ, ನೀನು ಹೇಳಿಟ್ಟು ಹೇಳ್ತಾರೆ. ಬಿಡು, ರಾಗ ಆಡ್ಬೇಡ ನೀನು. ಹೇಳ್ತೀನಿ ಆಮಕಿಂದ ಜಾಸ್ತಿ ಒಂದು ದೊಡ್ಡ ತರಬೇಡ್ರಿ, ಸಣ್ಣದೇ ತಕೊಂಬನ್ರಿ. ಆಮೇಲೆ ಊರಾಗೆ ದೊಡ್ಡ ದಿಕ್ತಾರೆ, ನೀವು ಸಣ್ಣ ದಿಕ್ರಿ. ಆಮಕಿಂದ ದೊಡ್ಡ ತರಕ್ಕೆ ಹೋಗ್ಬೇಡ್ರಿ, ದುಡ್ಡು ಜಾಸ್ತಿ ಆಗ್ತೈತಿ. ಸರಿ ಕಣಜ್ಜಿ, ಆತು. ನಾವು ತರ್ತೀವಿ, ಸಣ್ಣ ತರ್ತೀವಿ ಏನು ದೊಡ್ಡ ತರಕ ತಕೊಂಬರಲ್ಲ. ಆಮೇಕಿಂದ ಮೈಕು ಪೈಕು ಎಲ್ಲ ಹಾಕಿ ಹಾಡಾಕದ ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ಬೇಕು ಅನ್ಕೊಂಡಿದೀವಿ ನಾವು. ನೋಡಪ್ಪ ಮಕನ ಒಳ್ಳೆ ಗುಲಾಬಿ ಒಳ್ಳೆ ಅಳ್ದಂಗೆ ಆಳ್ತು ಮುಖ. ಇಟ ತಕ್ಕವ ಒಳ್ಳೆ ಸಂಖ್ಯೆ ಬಾಡ್ಕೊಂಡಂಗೆ ಇದ್ದಂಗಿತ್ತು. ಈಗ ನೋಡು ಹಂಗೆ ಹೆಂಗೆ ಆಳ್ಕೊಂಡಿರೋದ. ಸರಿ ಕಣಜ್ಜಿ, ನಾನು ಹೋಗ್ತೀನಿ. ಕಿರಣ ನಾನು ಹೋಗಿ ನೋಡ್ತೀವಿ ಆ ಗಣೇಶನಿಗೆ ಏನೇನ್ ಮಾಡ್ಬೇಕು ಅನ್ನೋದನ್ನ ನೋಡ್ತೀವಿ. ಹೋಗಿ ಬರ್ತೀನಿ ನಾನು. ಏಯ್ ಪಾಪ ಬಾರ ಇಲ್ಲಿ, ಕಾಫಿ ಕುಡಿತೀನಿ ಅಂದಲ್ಲ, ಕಾಫಿ ಬೇಡವೇನಲ್ಲ? ಬ್ಯಾಡ್ ಕಣಜ್ಜಿ, ಬರ್ತೀನಿ ತಡಿ. ಅದೇ ಕಿರಣಂದು ಅಣ್ಣ, ಈ ಮಂಜುಂದು ಅಣ್ಣ ಬರೋದಕ್ಕೆ ಎಷ್ಟೊತ್ತು ಮಾಡ್ತೈತೆ ನಿಮ್ಮದು? ಜಲ್ದಿ ಬಂದು ಗಣೇಶನ್ಗೆ ಕೂರ್ಸಕ್ಕೆ ನೋಡೋಣ ಅನ್ನಂಗಿಲ್ಲ. ಎಷ್ಟೊತ್ತು ಮಾಡ್ತೈತೆ ಕಿರಣಂದು ಅಣ್ಣ, ಈ ಮಂಜುಂದು ಅಣ್ಣ? ಹೌದಾ, ಒಂಚೂರು ಸುಮ್ಕಿರು. ಬತ್ತಾನ ಅವನು ಅವ್ರ ಅಜ್ಜಿನ ಕೇಳ್ಕೊಂಡು ಬರೋದು ಬೇಡವೆ? ಅವ್ರ ಅಜ್ಜಿ ಬೈತೈತೆ ಆಮೇಕಿಂದ. ಆಮೇಲೆ ನಮ್ಮನ್ನು ಬೈತೈತೆ ಸೇರಿಸಿ. ಅದಕ್ಕೆ ಅವನು ಕೇಳ್ಕೊಂಬರಕ್ಕೆ ಇಟತ್ ಮಾಡೋನೆ. ಬತ್ತಾನ ಸುಮ್ಕಿರು. ಕಿರಣದಣ್ಣ ಮಂಜುಣ್ಣಣ್ಣ ಬಂತು. ಸುಮ್ಕಿರೋ, ಬತ್ತಾನೆ ಇಲ್ಲಿಗೆ ಬತ್ತಾನೆ, ಎಲ್ಗೂ ಹೋಗಲ್ಲ ಅವನು.
ಕಿರಣ ಲೋಲೋ ದಾವುದ. ಬಾರೋ ಬಾರೋ ನಿಧಾನಕ್ಕೆ ಬಾರೋ. ಒಂಚೂರ ಬಿದ್ದಿದ್ದೀಯಾ? ಲೋಲೋ ಕಿರಣ ಏನ್ ಗೊತ್ತಾ, ನಮ್ಮ ಅಜ್ಜಿ ಗೌಡ್ರಿಗೂನು ಪಟೇಲ್ರಿಗೂನು ಹೇಳ್ತೀನಿ ಸಣ್ಣದ್ ಗಣೇಶನ್ ಇಕ್ರಿ ಅಂತ ಹೇಳಿದ್ಕೊಣು. ಸಣ್ಣದಂತೆ. ಓ ಸಣ್ಣದಿಕ್ತಾರೇನೋ. ನಾವು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ದೊಡ್ಡದು ಥರನ ಗಣೇಶನ ಊರ್ನಾಗ ಇಕ್ತಾರಲ್ಲ ಅಂಥದ್ದು ತಗೊಂಬರೋಣ ಅಂದ್ರೆ ಸಣ್ಣದಂತೆ. ಇವ್ ಸಣ್ಣದಿಕ್ತಾನಂತೆ. ಏ ಅದು ಏನ್ ಗೊತ್ತಾ, ದೊಡ್ಡದಿಕ್ಕಿರೆ ದುಡ್ಡು ಜಾಸ್ತಿ ಬೇಕಾಗುತ್ತಂತೆ. ಆಮೇಕಿಂದ ಈ ಸತಿ ಗಣೇಶ ಬೋಲ್ ರೇಟ್ ಆಗ್ಯಾವಂತೆ. ಅದಕ್ಕೇನೆ ಬೇಡ ಸಣ್ಣದಿಕ್ರಿ ಅಂತ ಹೇಳೈತೆ. ನಾವೊಂಚೂರು ದೊಡ್ಡದ್ ತಗೊಂಬರೋಣ ಆಯ್ತಾ? ಸರಿ ಸರಿ. ಈಗ ನಡಿ ಎಲ್ಲಾರ್ದಾಗೂ ದುಡ್ಡು ಕೇಳೋಣ. ಆಮೇಕಿಂದ ಜಾಸ್ತಿ ಜಾಸ್ತಿ ಕೇಳೋಣ. ಇವು ತಗೆಲ್ಲವ ಮಲೇಶ್ ಹಣ್ಣಂತವ, ತಿಪ್ಪಣ್ಣಂತವ ಎಲ್ಲಾರ್ದಾಗೂ ಕೇಳಿ ಜಾಸ್ತಿ ಜಾಸ್ತಿ ಇಸ್ಕೊಂಬನ. ನಡಿ ನಡಿ ಹೋಗೋಣ. ತಡಿ ಇಲ್ಲ ಯಾರಾರ ಬರ್ತಾರೆ ನೋಡೋಣ, ಕೇಳಿ ಇಸ್ಕೊಂಬನ. ಲೋ ಮಂಜ, ಅಲ್ಲಿ ಸುರೇಶ್ ಅಣ್ಣ ಬರ್ತೈತಿ ನೋಡಲ್ಲಿ. ಅವಣ್ಣ ತಗೆ ಜಾಸ್ತಿ ದುಡ್ಡು ಉಳಿತೈತಿ. ಆಮೇಕಿಂದ ಅವಣ್ಣ ಟೆಂಪೋ ಓಡಿಸ್ತೈತಲ್ಲ, ಯಾವಾಗ್ಲೂ ಅವಣ್ಣನ ತಗೆ ದುಡ್ಡು ಇರ್ತೈತಿ. ಒಂಚೂರು ಜಾಸ್ತಿನೇ ಕೇಳು, 1000 ರೂಪಾಯಿನೋ 2000 ರೂಪಾಯಿನೋ ಕೇಳು ಅವಣ್ಣನ ತಗೆ. ಕೇಳ್ತೀನಿ, ಸುಮ್ಕಿರ್ ನೀನು. ಅಣ್ಣ ಸುರೇಶ್ ಅಣ್ಣ, ಅಣ್ಣ ಏನಪ್ಪನ ಮಾತಾಡ್ತಿದ್ಯಾ? ಒಂದು ನಿಮಿಷ, ಇಲ್ಲಿ ಯಾರೋ ಮಾತಾಡಿಸ್ತಿದ್ದಾರೆ, ಆಮೇಲೆ ಮಾಡ್ತೀನಿ ಫೋನ. ಏನ್ರ ಹುಡುಗರ ಎಲ್ಲ ಹಿಂಗ್ ನಿಂತಿದ್ದೀರ ಸಾಲಕ್ಕೆ ರೋಡಾಗೆ? ಏನು? ಮತ್ತೀಗ ಏನಿಲ್ಲ, ಅದೇನೆ ಗಣೇಶನ್ನ ಕೂರ್ಸಕ್ಕೆ ಅನ್ಕೊಂಡಿದೀವಿ ನಾವೀಗ. ಅದಕ್ಕೇನೆ ನಿಮ್ ತಗೆ ದುಡ್ಡು ಕೇಳೋಣ ಅಂತ ನಿಂತಿದೀವಿ. ಯಾಕ್ರ ಹುಡುಗರ ಊರಾಗ ಒಂದೇ ಗಣೇಶ ಸಾಕಾಗಲ್ವೇನೋ? ಊರಿಗೂ ಅದು ಬೀದಿಗೂ ಎಲ್ಲವ ಗಣೇಶನ್ ಕೂರ್ಸ್ಕೊಂಡು ಹೋಗ್ತಾರೆ ಇವ್ರು. ಅಣ್ಣ ಸುರೇಶಣ್ಣ ಹಂಗನ್ಬೇಡ, ಕೊಡು. ನಾವು ಸಣ್ಣ ತರ್ತೀವಿ ಅಷ್ಟೇ ಗಣೇಶನ್ನ ತಂದು ನಮ್ಮಂತ ಕೂರಿಸ್ಕೊಂತೀವಿ. ಹಂಗೇನ್ ಇದ್ ಮಾಡಲ್ಲ, ಕೊಡು. ಹೇಳ್ತೈತ ಅಥವಾ ಸಾರನ 2000ನ? ಏನಲ್ಲ ಮಂಜ, 1000ನ 2000 ಅಂತೀಯ? ನಾನೇನು ಕೋಟ್ಯಾಧಿಪತಿ ಅನ್ಕೊಂಡಿದ್ದೇನಪ್ಪ. ಹಂಗಲ್ಲ ಕಣ, ಕೊಡು. ನೀನ್ ಹೇಳ್ತೈತ ಅಟೆ ಕೊಡು. ಅಂತವ 1000 ರೂಪಾಯಿ ಐತೆ, ಕೊಡ್ತೀನಿ ತಗ. ಏನೋ ಗಣೇಶನ್ ಕೂರಿಸ್ತೀರಾ ಅಂತ ಕೊಡ್ತಿದ್ದೀನಿ ಅಷ್ಟೇ. ಸರಿ ಸರಿ ಕಣ ಸುರೇಶಣ್ಣ, ನಿಂದೆ ಬೋಣಿಗೆ ಚೆನ್ನಾಗ್ ಕಲೆಕ್ಷನ್ ಆಗ್ಲಿ ಅಂತಾನ ಅನ್ನು ನೀನು ಬಾಯ್ ತುಂಬಾನ. ಆಗ್ತೈತಿ ಹೋಗ್ರಿ. ಲಸ್ಮತ್ತೆ, ಲಸ್ಮತ್ತೆ. ಏನ್ರ ಹುಡುಗರ ಎಲ್ಲ ಬೆಳಗ್ಗೆ ನಮ್ಮಂತ ಹಿಂಗ್ ಬಂದಿದ್ದೀರಾ? ನಾನ್ ಯಾರು ಹಿಂಗ್ ಕೂಗ್ತಾರಲ್ಲ ಅನ್ಕೊಂತೀನಿ. ಏನಿಲ್ಲ, ಅದೇ ಗಣೇಶನ್ ಕೂರ್ಸಕ್ಕೆ ನಾವು ದುಡ್ಡ ವಸೂಲಿ ಮಾಡಕ್ ಬಂದಿದೀವಿ. ದುಡ್ಡು ಕೊಡ್ತೇನ ಅಂತಾನ. ನೀವು ಪಿಳ್ಳಪ್ಪಿಸ್ಕೊಗಳೆಲ್ಲ ಗಣೇಶ್ ತಿಕ್ಕಂಗಾದು. ಊರವ್ರಿಗೆಲ್ಲ ದುಡ್ಡು ಕೊಡ್ತೀನಿ ನಾನು. ಮೊನ್ನೆ ದಿವಸ ಆ ಊರ್ ಗಣೇಶ್ನರು ಬಂದವ್ರೆ. ಸಲ 200 ರೂಪಾಯಿ ಇಸ್ಕೊಂತಿದ್ರು. ಈ ಸತಿ ಯಾಕೆ 500 ರೂಪಾಯಿ ಇಸ್ಕೊಂಡವ್ರೆ. ಕೊಡೋದು 4 ಕಾಳು ಪಲಾರ್ದಾಗೆ ಇವ್ರಿಗೆ 500 ರೂಪಾಯಿ ದುಡ್ಡು ಕೊಟ್ಟು ಕಳಿಸ್ಬೇಕು. ಅದ್ರಾಗೆ ಇವ್ರು ಬೇರೆ ಬಂದವ್ರು, ನಾವು ಗಣೇಶ್ ತಿಕ್ತೀವಿ ದುಡ್ಡು ಕೊಡು ಅಂತಾನೆ. ಊರಿಗೆ ಗಣೇಶ್ ತಿಕ್ಕರ್ಗೆಲ್ಲ ದುಡ್ಡು ಕೊಟ್ಟು ಸಾಕಾಗೈತಿ. ಗಣೇಶ್ನ ಪಲಾರ್ದಾಗೆ ಊರ್ಗಿನ್ನ ಮುಂಚೆ ನಿಂತ್ಕೊಂಡು 2-3 ಸತಿ 4 ಸತಿ ಇಸ್ಕೊಂಡ್ ತಿರ್ತೈತೆ. ಈಗ ನೋಡ್ ಕೊಡೋದ್ 4 ಕಾಳು ಪಲಾರ ಅಂತದ. ಏನ್ ಕೊಡೋದ್ 100 ರೂಪಾಯಿಗೆ ಎಮ್ಗೆ ಏನು 1/4 ಕೆಜಿ 1 ಕೆಜಿ ಪಲಾರ ಕೊಡಬೇಕು ತಿನ್ನಕ್ಕೆ. ಏನದು ಮಂಜ ಕೊಣಿಕೆಂತಿ ಆ ಕಡೆ ತಿಳ್ಕೊಂಡು? ಏನಿಲ್ಲ, ನಾನು ಅನ್ಕೊಂತಿದ್ದೆ ಊರರು ಯಾಕೆ 500 ರೂಪಾಯಿ ಮಾಡ್ಯಾರೋ ಅನ್ಕೊಂಡೆ. ಜಾಸ್ತಿ ಮಾಡ್ಯಾರಲ್ವೇ? ಹೋಗ್ಲಿ ಬಿಡು. ಈಗ ನಮಗೆ ಲಕ್ಷ್ಮತ್ತೆ ನೀನ್ ಕೈ ಎತ್ತಿ ಕೊಡು ಬೋಣಿಗೆ ಆಗ್ಲಿ ಅಂತಾನ. ಮನಕಿಂದ ನಿನ್ನ ಕೈದು ಬೋಣಿಗೆ ಬೋಸನಕ್ಕಿರ್ತೈತೆ ಅಂದ ನಮ್ ದಾವುದ್ದ. ಆಮೇಲೆ ಕಿರಣನು ಹಂಗೆ ಅಂದ. ಅದಕ್ಕೇನೆ ನೀನ್ ತಕ್ಕೆ ಫಸ್ಟ್ ಬೋಣಿಗೆ ಬಂದಿದೀವಿ. ನೀನ್ ಕೊಟ್ರೆ ಚಂದಕ್ ಬೋಣಿಗೆ ಆಗ್ತೈತೆ ಅಂತ ಅದಕ್ಕೆ. ನಾನು ಯಾವಾಗ ಹಂಗಂತಾನ ಲಸ್ಮತ್ತೆ ಒಳ್ಳೆ ಕೈ ಬೋಣಿಗೆ ಆಗ್ತೈತಿ ಅಂತಾನ. ಈ ನಮ್ದು ಮಾಲಮ್ನ ಈ ಕಿರಣಂದು ಅಣ್ಣ ಮುಂಜೆ ಒಂದು ಅಣ್ಣ ಚುಟ್ಕೆ ಬೋಲ್ತೈತಿ. ಯಾತನ ಬೋಲಿ, ದುಡ್ಡು ಕೊಟ್ರೆ ಸಾಕು ಬಿಡು. ಲಸ್ಮತ್ತೆ ನಿಂದು ಒಳ್ಳೇದು ದುಡ್ಡು ಕೈ ಕೊಟ್ರೆ ದುಡ್ಡು ಸನಕ್ ಬರ್ತೈತಿ ಅಂತಾನ ನಾನೇ ಹೇಳಿದ್ದು. ಅದಕ್ಕೇನೆ ಕರ್ಕೊಂಬಂದೆ ನಾನು ಮುಂಜಾನೆ ಈ ಕಡೆಗೆ. ಹಂಗಾರೆ ನನ್ ಕೈ ದುಡ್ಡು ಕೊಟ್ರೆ ಇದು ಬೋಣಿಗೆ ಸನಕ್ ಆಗ್ತೈತೆ. ಸರಿ
ಕೊಟ್ರೆ ಚಂದ ಕೋಣಿಗೆ ಆಗ್ತೈತಿ ಅಂತಾರೆ. ಆ ಸೊಪ್ಪಿನ ಮರಳು ಅಷ್ಟೇಯ, ಆಮೇಕಿಂದ ತರಕಾರಿ ಮರರು ಹಂಗೆಯ, ಎಲ್ಲ ಹಂಗೆ ಅಂಬೋದು. ಬಾ ಬಾ ಹೆಂಗೆ ನಾವು. ಲೋ ಮಂಜ, ಏನು ನಮ್ಮ ಲಸ್ಮತ್ತೇನ ಆಕಾಶಕ್ಕೆ ಹಾರಿಸ್ಬಿಟ್ಟಲೋ. ಮತ್ತೀಗ ನಾವು ಅಂದ್ರೆ ಕಮ್ಮಿ ನೋಡಿಗ ಹೆಂಗ್ ಕೊಡ್ತೈತೆ ದುಡ್ಡ. ಯವ್ವ, ಜನ ಎಲ್ಲ ನನ್ನ ಕೈಯಾಗ ದುಡ್ಡು ಕೊಟ್ರೆ ಬೋಲ್ ಚೆನ್ನಾಗಿ ಬೋಣಿಗೆ ಆಗ್ತೈತಿ ಅನ್ಕೊಂತಾವ್ರಿ. ಓ ದೇವ್ರೇ, ನಂದಂತ ಕೈ, ಹಬ್ಬ ಬೋಲ್ ಚೆನ್ನಾಗೈತಿ. ನೋಡು ನನ್ನ ಕೈಯಾಗು ಗೆರೆನೂ ಹಂಗೆ ಅವೆ. ನಂದು ದುಡ್ಡಿನ ರೇಖೆ, ದುಡ್ಡಿನ ರೇಖೆ. ಲಕ್ಷ್ಮಿನೇ ನನ್ನ ಕೈಯಾಗೆ ನಾಟ ಆಡ್ತಾವಳೆ. ಓ ಲಸ್ಮತ್ತೆ, ಏನ್ ನೀನೇನ ಮಾತಾಡ್ಕೊಂಬತ್ತೀಯ? ದುಡ್ಡು ಕೊಡ್ತೀಯ ಇಲ್ವಾ? ಬೇಗ ಹೇಳು. ಕೊಡ್ತೀನಿ ಕೊಡ್ತೀನಿ. ಸರಿ. ಮತ್ತಿಂದ ಏನ್ ಗೊತ್ತೇ, ಮತ್ತಿಂದ ಅದು ಅದು ನಮ್ದು ನಾವು ಗಣೇಶನಿಗೆ ಪಲ್ಲಾರ ಮಾಡ್ತೀವಲ್ಲ, ನಾವು ಅವಾಗ ಇಟ್ಟಿಟ್ಟೆ ಕೊಡೋದು. ಮತ್ತಿಂದ ಜಾಸ್ತಿ ಕೊಡಲ್ಲ, ದುಡ್ಡು ಜಾಸ್ತಿ ಕೊಟ್ಟಾರೆ ಅಂತಾನ. ಎಲ್ಲ ಆಯ್ನಾತಿ ಮಂಜ. ಸರಿ ಆಗವನ ನನ್ನ ಇದು ಆಕಾಶದ ಮ್ಯಾಕೆ ಆಟದ ಮ್ಯಾಕೆ ಹೊತ್ಸಿ ದುಡ್ಡು ಇಸ್ಕೊಂಡು ಬೀಸ್ ಹೋಗ್ತೀಯ. ಬಾ ನಿಂಗೈತಿ ಸಿಗ್ತೀಯ, ಎಲ್ಲಿ ಹೋಗ್ತೀಯ ನನ್ನ ಕೈಲಿ ಸಿಗ್ದಂಗೆ.